ಅಧಿಕಾರಕ್ಕೆ ಬರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳ್ತಾರೆ, 47ರಲ್ಲೇ ಹೇಳ್ತಾರೆ, ಕಾಂಗ್ರೆಸ್ ಯಾವುದೇ ರಾಜಕೀಯ ಪಕ್ಷ ಆಗಬಾರ್ದು, ಇದು ಒಂದು ಸ್ವಾತಂತ್ರ್ಯಕ್ಕೆ ಅಂತ ಮಾಡ್ಕೊಂಡಂತಹ ಒಂದು ಹೋರಾಟದ ಒಂದು ಸಂಘಟನೆ, ಅದು ವಿಸರ್ಜನೆ ಆಗಬೇಕು ಅಂತ ಹೇಳ್ತಾರೆ. ಆದರೆ ರಾಜಕೀಯ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷವಾಗಿ ಹೊರಹೊಮ್ಮಿ ಇಡೀ ದೇಶದಲ್ಲಿ ಎಲ್ಲರಿಗೂ ಅನ್ಯಾಯ ಮಾಡಿಕೊಂಡು ಬರೀ ಒಂದು ಪರಿವಾರಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ಅವರ ಆಶಯಗಳನ್ನು ಈಡೇರಿಸ್ತಾ ಬಂದಿದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಇವತ್ತು ಅಂಬೇಡ್ಕರ್ ಅವರ ತತ್ವಗಳಿಗೂ ಬಸವಣ್ಣನವರ ತತ್ವಗಳಿಗೂ ಅವಮಾನ ಆಗಿರುವಂಥದ್ದು ಬರೀ ದೇಶದ ನಾರಿಯರಿಗಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಯಾವ ರೀತಿ ಇಡೀ ದೇಶದಲ್ಲಿ ನಿರ್ನಾಮ ಆಗಿದೆ, ನಶಿಸಿ ಹೋಗ್ತಾ ಇದೆ, ವೈಟ್ ವಾಶ್ ಆಗೋಗಿದೆ. ಕರ್ನಾಟಕದಲ್ಲಿ ಒಂದು ಆಕ್ಸಿಜನ್ ಇದೆ ಕಾಂಗ್ರೆಸ್ ಪಕ್ಷಕ್ಕಷ್ಟೇ. ಈ ಆಕ್ಸಿಜನ್ ನಿನ್ನೆ ಈ ಮಸೂದೆ ಈ ಕಾಯ್ದೆ ಆಗಿದೆ, ಇದು ತಿರಸ್ಕೃತಗೊಂಡಿದೆ. ಅನ್ನೋದು NDA ಪಕ್ಷದ ನರೇಂದ್ರ ಮೋದಿ ಆದಿಯಾಗಿ ಎಲ್ರಿಗೂ ಗೊತ್ತಿದ್ದು ಸಹಿತ ಪರಾಭವಗೊಳ್ಳ ಬಿಲ್ಲನ್ನ ನೀವು ಯಾಕೆ ಲೋಕಸಭೆಯಲ್ಲಿ ಮಂಡಿಸಕ್ಕೆ ಪ್ರಯತ್ನ ಪಟ್ರಿ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಸರ್. 2023ರಲ್ಲಿ ಯಾವಾಗ ಮೊದಲನೇದಾಗಿ ಬಿಲ್ ಬಗ್ಗೆ ಪ್ರಸ್ತಾವನೆ ಆಗುತ್ತೆ, ನಾರಿ ಶಕ್ತಿ ವಂದನ ಅಧಿನಿಯಮನ ತಗೊಂಡ್ಬರ್ತಾರೆ ಸಂಸತ್ತಿನಲ್ಲಿ, ಅವಾಗ ಸಮಾಜವಾದಿ ಪಕ್ಷ, DMK ಪಕ್ಷ, ಆಮ್ ಆದ್ಮಿ ಪಕ್ಷ ಎಲ್ಲರೂ ಮತ ಹಾಕ್ತಾರೆ ಸರ್. ಬರೀ NDA ಒಕ್ಕೂಟ ಅಲ್ಲ, ಕಾಂಗ್ರೆಸ್ ಒಂದು ಹಾಕಲ್ಲ. ಅವಾಗ ನಮ್ಗೆ ಮೆಜಾರಿಟಿ ಇರುತ್ತೆ. ಯಾಕೆ ಅಂತಂದ್ರೆ NDA ಜೊತೆಗೆ ಆಮ್ ಆದ್ಮಿ ಪಕ್ಷ, DMK ಪಕ್ಷ, ಸಮಾಜವಾದಿ ಪಕ್ಷ ಎಲ್ಲರೂ ಸೇರಿ ಹಾಕ್ತಾರೆ. ಅವತ್ತಿನ ನಾಟಕ ಅಲ್ಲ, ಕುಟುಂಬ ರಾಜಕಾರಣ ಅನ್ನೋದು ಎಲ್ಲಾ ಪಕ್ಷದಲ್ಲೂ ಇರುವಂತಹದ್ದೇನೋ, ಆದರೆ ನಮ್ಮ ಪಕ್ಷದಲ್ಲಿ ಅದರಲ್ಲೂ ಕೂಡ ನಮ್ಮಲ್ಲಿ ಒಂದು ರೀತಿ ರಿವಾಜು ಇದೆ ಸರ್, ಅದನ್ನ ಪಾಲಿಸ್ತಾ ಬರ್ತಾ ಇದ್ದೇವೆ. ಆಗ ಕುಟುಂಬ ರಾಜಕಾರಣ ಇದೆಯಲ್ಲ ಎಲ್ಲ ಪಕ್ಷಗಳಲ್ಲೂ ಇರೋ ತರ ನಿಮ್ಮ ಪಕ್ಷದಲ್ಲೂ ಆ ಮಟ್ಟಕ್ಕೆ ಯಾವ್ದು ಇಲ್ಲ ಸರ್. ಯಾವ ಮಟ್ಟದಲ್ಲಿ ಅಲ್ಲ ಹಾಗೆ ನೋಡಿ, ಇವಾಗ ನಾ ಒಂದು ಹೇಳ್ತೇನೆ, ಇವಾಗ ಕುಟುಂಬ ರಾಜಕಾರಣ, ಇವಾಗ ರಾಜೀವ್ ಗಾಂಧಿ ಅವರ ಮಗ ರಾಹುಲ್ ಗಾಂಧಿ ಅಂತ ಕರ್ಕೊಂಡು ಹೋಗಿ ಕೂರಿಸಿದ್ದಾರೆ. ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತ ಎಳೆ ಮಗು ಯಾರಾದ್ರೂ ಇದ್ದಿದ್ರು ಕೇಳಿದ್ರು ಹೇಳ್ಕೊಟ್ಟಿರೋದು. ಅಂತಹ ಯೋಗ್ಯತೆ ಇಲ್ಲದವರನ್ನ ನಮ್ಮ ಪಕ್ಷ ಎಂದಿಗೂ ಕೂಡ್ಸಲ್ಲ ಸರ್. ಯೋಗ್ಯತೆ ಇದ್ರೆ ಮಾತ್ರವೇ ಕೂಡ್ಸೋವಂಥದ್ದು. ಸೊ ಆ ರೀತಿಯಾದ ಪಕ್ಷ ನಮ್ಮದಲ್ಲ, ಖಂಡಿತ ಇಲ್ಲ. ಯಾವುದೇ ಸೋಲಿಲ್ಲದು ಕಾಂಗ್ರೆಸ್ ಪಕ್ಷದ ಸೋಲು, ಇಂಡಿ ಒಕ್ಕೂಟದ ಸೋಲು. ನಮ್ಮ ಪಕ್ಷಕ್ಕೆ ಯಾವುದೇ ಅನ್ಯಾಯ ಆಗಲ್ಲ. ನಾವು ಫೀನಿಕ್ಸ್ ನಂತೆ ಇನ್ನ ಪ್ರಬಲವಾಗಿ ಇವತ್ತು ಏನು ನಮ್ಮ ಸೀಟ್ಗಳಿದ್ವು 270 ಹತ್ತತ್ರ ನಾವು NDA ಏನಿದ್ದೇವೆ ಬರುವಂತ ದಿನಗಳಲ್ಲಿ 400 ಪಾರ್ ಆಗೋದ್ರಲ್ಲಿ ಈ ನಡೆದ ನಂತರ ಖಂಡಿತ 400 ಪಾರ್ ಆಗ್ತದೆ. ಬರ್ತಾ ಇತ್ತು ಮೋದಿಜಿಯವರ ನಾಯಕತ್ವ ಯಾರು ಕ್ವಶನ್ ಮಾಡಂಗೇ ಇಲ್ಲ. 25 ವರ್ಷ ಕಾಲ 4 ಬಾರಿ ಅವರು ಮುಖ್ಯಮಂತ್ರಿಗಳಾಗಿ ಏನು ಗುಜರಾತ್ನ ಮಾಡೆಲ್ ಮಾಡಿರ್ತಕ್ಕಂಥದ್ದು ನೋಡಾದ್ಮೇಲೆ ಎಲ್ಲರೂ ಜನರು ಮೆಚ್ಚಿ ಇಡೀ ಭಾರತದಲ್ಲಿ ಅವ್ರಿಗೆ ಸಹಮತ ಕೊಟ್ಟು ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಆಯ್ಕೆ ಮಾಡಿರ್ತಕ್ಕಂಥವ್ರನ್ನ ಇವತ್ತು ಅವ್ರು ಮಾತಾಡ್ತಕ್ಕಂಥ ಭಾಷೆ ಹೆಂಗಿದೆ ಅಂತ ಹೇಳಿದ್ರೆ, ಅವರಿಗೆ ಅಧಿಕಾರ ದಾಹ ಇವತ್ತು ಮೈ ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಅಧಿಕಾರ ಹಿಡಿಯೋದಕ್ಕೆ ಏನ್ ಬೇಕಾದ್ರೂ ಮಾತಾಡಕ್ಕೆ ಮಾಡಕ್ಕೆ ಹೊರಟಿರ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರ ದುಸ್ಥಿತಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ನೋಡ್ತಾ ಇದ್ವಿ. ಯಾವುದೇ ಕಾರಣಕ್ಕೆ ಅವ್ರು ಮಾಡ್ತಾ ಇರ್ತಕ್ಕಂಥ ಏನು ಇವತ್ತು ಭಾಷೆ ಉಪಯೋಗಿಸ್ತಕ್ಕಂಥದ್ದು ಇಡೀ ಪ್ರಪಂಚ ನೋಡ್ತಾ ಇದೆ, ದೇಶ ನೋಡ್ತಾ ಇದೆ. ಹೆಣ್ಮಕ್ಳು ಇವತ್ತು ಎಷ್ಟು ಮಟ್ಟಿಗೆ ಗೌರವ ಕೊಟ್ಟಿರ್ತಕ್ಕಂಥದ್ದು, ಈ ಕಾಂಗ್ರೆಸ್ ಇಂಡಿ ಏನು ಒಕ್ಕೂಟ ಮಾಡ್ತಾ ಇರ್ತಕ್ಕಂಥದ್ದನ್ನ ತೀವ್ರ ಹೋರಾಟ ಮಾಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿದೆ. ಅವರಿಗೆ ಅಲ್ಲೇ ಸ್ವಲ್ಪ ಅಸ್ತಿತ್ವ ಇದೆ, ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಹಿಮಾಚಲ ಪ್ರದೇಶ ಸ್ವಲ್ಪ ಅಸ್ತಿತ್ವ ಇದೆ. ಇವತ್ತೇನು ಎಲೆಕ್ಷನ್ ಇದೆ, ಏನು ಇವತ್ತು ಉಪಸ್ಥಿತಿ ಇದ್ದಾರೆ, ಈ ಒಂದು ಬಿಲ್ನ ಎಷ್ಟು ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡಿದ್ದಾರೆ, ಅದಕ್ಕಿಂತ ಎಷ್ಟು ದೊಡ್ಡ ವಿರೋಧ ಒಂದು ಇಂಡಿ ಕೂಟದ ಬಗ್ಗೆ ನಾವು ಇವತ್ತು ಪ್ರತಿಭಟನೆ ಮುಂದಿನ ದಿನಗಳಲ್ಲೇ ಮಾಡ್ತಕ್ಕಂಥದ್ದಿದೆ. ಇವತ್ತು ಪೂರ್ವಭಾವಿಯಾಗಿ ಇವತ್ತು ಪ್ರತಿಭಟನೆ ಕರೆದಿದ್ದೀವಿ, ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು ಭಾರತದ ಸಮರ್ಥ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಅವಮಾನ ಕಾಂಗ್ರೆಸ್ನಲ್ಲಿ ಎಲ್ಲರೂ ನೋಡಿದ್ದಾರೆ. ಏನು ರಾಹುಲ್ ಗಾಂಧಿ ಅವರು ಮಾತಾಡಿರ್ತಕ್ಕಂಥ ಭಾಷೆ, ಮೋದಿಜಿ ಅವರ ಜಾದೂಗಾರ ಅಂತ ಹೇಳಿ ಮಾತಾಡಿದರು. ಮೋದಿಜಿ ಅವರು ಜಾದೂಗಾರ ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನು ಇರಾನ್, ಇರಾಕ್, ಪ್ರಪಂಚದಲ್ಲಿ ಎಲ್ಲ ನಾಶ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ದೀರ ಎಲ್ಲರೂ.
ಏನು ಬೀಳ್ತಕ್ಕಂಥದ್ದು ಏನಿದೆ ಅತಿ ಹೆಚ್ಚು ಬಹುಮತ ಕೊಡ್ತಕ್ಕಂಥದ್ದು ಹೆಣ್ಮಕ್ಳ ಜವಾಬ್ದಾರಿ ಇದೆ. ನಾವು ಹೆಣ್ಮಕ್ಳಿಗೆ ಎಷ್ಟೊಂದು ಅಗೌರವ ತಂದಿರ್ತಕ್ಕಂಥದ್ದು ಏನು ಇವತ್ತು ಮಾಡಿದ ಇಂಡಿ ಕೂಟಕ್ಕೆ ಮುಂಬರುವ ದಿನಗಳಲ್ಲಿ ಹೆಣ್ಮಕ್ಳು ಬುದ್ಧಿ ಕಲಿಸ್ತಕ್ಕಂಥ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶ ನೋಡ್ತಾ ಇದೆ. ಹಾಗಾಗಿ ನಮ್ಮ ಜೊತೆಗೆ ಮಹಿಳಾ ಮೋರ್ಚಾ ಮತ್ತು ಎಲ್ಲ ನಮ್ಮ ಮಹಿಳೆಯರಿದ್ದಾರೆ, ಅವರೊಂದಷ್ಟು ಮಾತಾಡಿ ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡ್ತಕ್ಕಂಥದ್ದು ಏನು ಇವತ್ತು ಪತ್ರಿಕಾ ಮಾಧ್ಯಮ ಮಧ್ಯೆ ಮಾತಾಡೋದಕ್ಕೆ ವಿನಂತಿ ಮಾಡ್ತಾರೆ. ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥ ಭಾರತಕ್ಕೆ ಕೊಡುಗೆ, ಆ ಕೊಡುಗೆನ ಇವತ್ತು ಹೆಣ್ಮಕ್ಳಿಗೆ ಮಾಡಿರ್ತಕ್ಕಂಥ ಅವಮಾನ, ಈ ಅವಮಾನನ ತಕ್ಕ ಪಾಠ ಕಲಿಸ್ತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳೇ ಮಾಡ್ತಕ್ಕಂಥದ್ದು ನಡೀತದೆ. ಅದರ ಸಲುವಾಗಿ ಇವತ್ತು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ರಾಜ್ಯದಿಂದ ಅಶ್ವಿನಿ ಶಂಕರ್ ವಕ್ತಾರರು OBC ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನ ಹೆಣ್ಮಕ್ಳಿಗೆ ಏನೆಲ್ಲ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಕಾಂಗ್ರೆಸ್ ಅವರು ನಡ್ಕೊಂಡು ಬಂದಿರತಕ್ಕಂಥ ದಾರಿ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ಹಂಗಾಗಿ ಪತ್ರಿಕಾ ಮಾಧ್ಯಮ ಮಿತ್ರರು ತಾವು ಬಂದು ಸಾಕಷ್ಟು ಇವತ್ತು ಎಲ್ಲ ವಿವರ ತಗೊಂಡಿದ್ರಿ. ಇದನ್ನ ದೊಡ್ಡ ಮಟ್ಟಕ್ಕೆ ಬಿಜೆಪಿ ಪಕ್ಷದ ಜಿಲ್ಲಾ ವತಿಯಿಂದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆ, ರಾಜ್ಯ, ದೇಶದಲ್ಲಿ ಕೇಸರಿಮಯ ಆಗತ್ತೆ. ಅವತ್ತು ಯಾರಿಗೂ ಮತ ಹಾಕೋದಕ್ಕೆ ಕೇಳ್ಕೊಳಕ ಒಂದು ಪರಿಸ್ಥಿತಿ ಇರಲ್ಲ. ಎಲ್ಲಾ ಬಿಲ್ಗಳು ದೇಶ ಉದ್ಧಾರಕ್ಕೆ ಏನೆಲ್ಲ ಮಾಡತಕ್ಕಂಥ ನಾಯಕತ್ವ ಮೋದಿಜಿಯವ್ರಿಗಿದೆ. ಬಿಜೆಪಿಯಲ್ಲಿ ಸಾಕಷ್ಟು ನಾಯಕತ್ವ ಗಟ್ಟಿ ಇದೆ. ಇವತ್ತು ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅವಮಾನನ ಕಾಂಗ್ರೆಸ್ಸು ಮುಖ ಕಳ್ಸ್ಕೊಂಡಿದೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಏನು ಹೆಣ್ಮಕ್ಳಿಗೆ 2,000 ರೂಪಾಯಿ ಘೋಷಣೆ ಮಾಡಿದ್ರೆ ಹೆಣ್ಮಕ್ಳಿಗೆ ಸರ್, ನೀವು ಪಂಚಾಯತ್ ರಾಜ್ದು ಹೆಣ್ಣು ಮಕ್ಕಳಿಗೆ 50% ಮಾಡಿದಾಗ ಇದನ್ನ ಹೇಳ್ತೇನೆ ಹೇಗಾಗುತ್ತೆ ಅಂತ ಹೇಳ್ತೇನೆ. ಫಸ್ಟ್ ಮಹಿಳೆಯರಿಗೆ ಕೊಡಬೇಕು, ರಿಸರ್ವೇಶನ್ ಆಗ್ಬೇಕು ಅಂತ ಆಗತ್ತೆ. ಆಮೇಲಿಂದ ನೆಕ್ಸ್ಟ್ ರೌಂಡ್ ಅಲ್ಲಿ ಯಾವ ರೀತಿ ಆಗ್ಬೇಕು ಅನ್ನೋದಾಗತ್ತೆ. ಯಾವ ಜಾತಿಗೆ ಎಷ್ಟು, SC ST ಗೆ ಎಷ್ಟು ಎಲ್ಲ ಆಗತ್ತೆ. ಅದೇ ರೀತಿ ಫಸ್ಟ್ ಇದು ನಾರಿ ಶಕ್ತಿ ಇಂಪ್ಲಿಮೆಂಟ್ ಆಗ್ಬಿಟ್ಟು ನೆಕ್ಸ್ಟ್ ತಗೊಳ್ತಾ ಇದ್ರು. ನೆಕ್ಸ್ಟ್ ಅಧಿವೇಶನದಲ್ಲಿ ಆಗ್ತಾ ಇತ್ತು. ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ. ಇದೇ ಅಧಿವೇಶನದಲ್ಲಿ ಅದನ್ನ ಪ್ರಕಟಿಸಬಹುದಾಗಿತ್ತಲ್ಲ, ಮಾಡಿಸ್ಬೋದಿತ್ತು ಸರ್. ಅಲ್ಲ ಪ್ರಕಟಿಸಬಹುದಾಗಿತ್ತಲ್ಲ. ಇಷ್ಟು ಮೀಸಲಾತಿ ಈ ತರ ಕೊಡ್ತೀವಿ ಅಂತ. ಅಲ್ಲ ನಾವು ಮೂರ್ ಬಿಲ್ ನೋಡಿ ಸರ್, 3 ಬಿಲ್ಗೆನೆ ಇಷ್ಟು ಇವ್ರು ಮಾಡ್ತಾ ಇದ್ದಾರೆ. ಮೇಡಮ್, ನಾನು ಹೇಳಿದ್ದು 33% ಅಲ್ಲಿ ಯಾಕೆ ಮೀಸಲಾತಿ, ಒಳ ಮೀಸಲಾತಿನ ಅಲ್ಲಿ ತೋರಿಸಿಲ್ಲ. ಒಂದು ಮೊದಲನೇದಾಗಿ. ಎರಡನೇದು, ಪ್ರಬಲರು ಮಾತ್ರ ಅಲ್ಲಿ 33% ಅಂತಂದಾಗ ಪ್ರಬಲ ಮಹಿಳೆಯರು ಮಾತ್ರ ಅಲ್ಲಿ ಉಳ್ಕೊಳ್ತಾರೆ ಅಂತ ಅನ್ನೋದು ಒಂದು ವಾದ ಇದೆ.